ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲವ್ ಇನ್ ದ ಮೈಲ್ಸ್. ಇವತ್ತು ಕೈಮಾ ಸಾರು ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ. ಹೆಂಗೆ ಮಾಡ್ತಾಯಿದ್ದಾರೆ ನನಗೆ ಹೇಳ್ಕೊಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಹಾಯ್, ಏನು ಮಾಡ್ತಾಯಿದ್ದೀರಾ ಫಸ್ಟು? ಸಾಂಬಾರಿಗೆ ರುಬ್ಕೋಬೇಕು. ಹಾಂ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಮಾಡ್ಕೊತೀನಿ. ಹಾಂ, ಓಕೆ. ಫ್ರೈ ಮಾಡಿ ಸ್ವಲ್ಪ ಬಿಸಿ ಆಗಲಿ. ಹಾಂ, ಆ್ಯಂಡ್ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡೋದು. ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದೀರಾ? ಚಕ್ಕೆ ಹಾಕಿದ್ದೀನಿ, ಒಂದೇ ಒಂದು ಪೀಸು. ಅದು ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗುತ್ತೆ, ಅದಕ್ಕೆ ಒಂದೇ ಒಂದು ಪೀಸ್ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ರುಬ್ಕೋಬೇಕು. ಈರುಳ್ಳಿ ಫ್ರೈ ಆಗೈತೆ. ಇವಾಗ ಟೊಮೆಟೊ 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಇವಾಗ ರುಬ್ಕೊಬೇಕಾ? ಹುರ್ಕೊಂಡು ಇದೆಲ್ಲ ರುಬ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋದು. ಈ ಥರ ಹುರ್ಕೊಂಡು ರುಬ್ಬೋದ್ರಿಂದ ಹಸಿ ವಾಸನೆ ಇರಲ್ಲ. ಅದು ಹಾಗೆ ಹುರಿದ್ಬಿಟ್ಟು ರುಬ್ಬೋದು ಒಂಥರ ಟೇಸ್ಟು, ಹಾಗೆ ಎಲ್ಲ ಹಸಿದು ರುಬ್ಕೊಂಡ್ರೆ ಒಂಥರ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರ್ತದೆ. ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ. ಇವಾಗ ಆಯ್ತು. ಇದು ರುಬ್ಗಳಕ್ಕೆ ಕೊಣಕ್ಕೆ ಕೈಮಾ ಉಂಡೆಗೆ ಹುರ್ಗಡ್ಲೆ ಪುಡಿ ಮಾಡ್ಕೊತಾ ಇದ್ದೀವಿ. ಅವಾಗ ಹಿಂಗೆ ಎತ್ಕೊಂಡು ತಿನ್ಬೇಕು. ಇದು ಅದು ಚಿಕನ್ ಇದಾಕಿ ಕಲ್ಸ್ಕೊಳಕ್ಕೇನು ಕೈಮಾ ಉಂಡೆಗೆ ಕಲ್ಸ್ಕೊಳ್ಳೋದು. ಇದು ಕಡ್ಲೆಟ್ ಹಾಕ್ಬೋದಾ? ಇಲ್ಲ ತಾನೆ, ಕಡ್ಲೆನೆ ಪುಡಿ ಮಾಡಿ. ಹುರ್ಗಡ್ಲೆ ಪುಡಿ, ಇದು ಹುರ್ಗಡ್ಲೆ ಪುಡಿ ಹಾಕ್ಬೇಕು. ಅದು ಮೋಸ್ಟ್ಲಿ ಹಿಂಗೆ ಬಿಟ್ಕೊಂಡೆ ಹಂಗೆ ಗಟ್ಟಿಯಾಗಿ ನೀರು ಕೂರ್ಕೊಂಡ್ಲಿ ಅಂತ ಅನ್ಸುತ್ತಲ್ವ. ಅದು ರುಬ್ಗಳಕ್ಕೆ ಕಾಯಿ ಹಾಕ್ತಾ ಇದ್ದೀರಾ? ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಓಕೆ. ಇಟ್ಕೊಂಡಿರೋದೆಲ್ಲ ಇವಾಗ ಮಸಾಲೆ ರುಬ್ಕೋತಾ ಇದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಚಕ್ಕೆ ಎಲ್ಲನೂ ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ರೆಡಿ ಇರೋದನ್ನ. ನಾನು ಅಲ್ಲಿ ಸುಳ್ಕೊಂಡಿಲ್ಲ ಬೆಳ್ಳುಳ್ಳಿನ. ಓಕೆ. ಇದು ಮನೇಲೇ ಮಾಡಿರೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೆ ಅಗ್ಲಗ್ಲ ಸುಳ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಒಂದೇ ಸಲ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ನೀರು ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ನುಣ್ಣಗೆ. ಇದು ಸಾಂಬಾರು ಪುಡಿ. ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು ರುಬ್ಕೊಂಡಿದ್ದು ಫಸ್ಟು. ನಮ್ಗೆ ಇವಾಗ ಎಷ್ಟು ಖಾರ ಬೇಕೋ ಅಷ್ಟು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳೋದು. ನಮ್ಮ ಮನೆಗೆ ಎಲ್ಲ 2 ಸ್ಪೂನ್ ಹಾಕ್ತೀವಿ. ನೀರು ಬೇಕಾ ರುಬ್ಕೊಳಕ್ಕೆ? ಸರಿ, ರುಬ್ಕೊಳ್ತೀನಿ, ಆಮೇಲೆ ಹಾಕೊಳ್ಳೋಣ. ಮಸಾಲೆ ರುಬ್ಬಿ ರೆಡಿಯಾಗಿದೆ. ಮಸಾಲೆ ರೆಡಿಯಾಗಿದೆ. ಇದೇ ಗಮ್ ಅಂತ ಇದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಕೈಮಾ ಎಲ್ಲ ಮಾಡೋಕ್ಕೆ ಬರಲ್ಲ ನಂಗೆ, ನಾನ್ ವೆಜ್ಜು. ನಮ್ಮ ಅತ್ತೆ ಹತ್ರ ಹೇಳ್ಸ್ಕೊತಾ ಇದ್ದೀನಿ. ನೋಡಿ, ಆ್ಯಕ್ಟ್ ಮಾಡ್ತಿದ್ದಾಳೆ. ಜಸ್ಟ್ ಆ್ಯಕ್ಟಿಂಗ್. ಈ
ಚಿಕನ್ ಇವಾಗ ಕೈಮಾಗೆ ಮೂಳೆ ಇಲ್ದಿದ್ದು ಸ್ವಲ್ಪ ಬೋನ್ಲೆಸ್ದು ತಗೋತಾ ಇದ್ದೀವಿ. ಓಕೆ, ಅದನ್ನು ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರುಬ್ಕೊಬೇಕಾ? ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಹಾಂ, ರುಬ್ಕೋಬೇಕು ಚೆನ್ನಾಗಿ ತೊಳೆದು. ಓಕೆ. ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂದರೆ ಮೈಕ್ ಹಿಡಿತಾ ಇದ್ದಾರೆ, ಏನೂ ಹೆಲ್ಪ್ ಮಾಡ್ತಾ ಇಲ್ಲ ನಮಗೆ. ಇದೇ ಹೆಲ್ಪ್ ಅಲ್ವಾ? ಇನ್ನೊಂದು ಅವರಿಗೆ ಬೇಕಂತ ಒಂದು ಡಬ್ರಿಗೆ ಹಾಂ, ಮಾಡ್ತೇವೆ. ಲಿವರ್ ಚಿಕನಲ್ಲಿ ಇನ್ನು ಪಾರ್ಟ್ಸ್ ಸ್ಕಿನ್ ಔಟ್ ಮಾಡಿಸಿರೋದ್ರಿಂದ ಯಾವ ಪಾರ್ಟ್ಸು ಸಿಗಲ್ಲ, ಬರೀ ಲಿವರ್ ಅಷ್ಟೇ ಸಿಗತ್ತೆ ಇದರಲ್ಲಿ. ಅಮ್ಮ ಕೊಟ್ಟು ಲಿವರ್ ಒಂದೇ ಇರೋದು, ನನಗೆ ನಿಮಗೆ ಕೊಡಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಕುಟ್ಟಿ, ನಾವು ಮಮ್ಮಿ ಊರಿಗೆ ಹೋದಾಗ ಅಲ್ಲಿ ಕಟ್ ಮಾಡೋರು ಕೋಳಿ ಸ್ಟಾರ್ಟಿಂಗಿಂದ ಕಟ್ ಮಾಡಿ ಅದು ಪುಕ್ಕ ಎಲ್ಲ ಕ್ಲೀನ್ ಮಾಡಿ ಅವಾಗೆಲ್ಲ ಹಿಂಗೆ ನೋಡ್ಕೊಂಡು ಕೂತ್ಕೊತಿದ್ವಿ ಗೊತ್ತಾ, ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿಗೆ. ನೀವು ಅದೇ ಮಾಡ್ತಿದ್ಯಾ? ನಾವು ಚಿಕ್ಕ ಹುಡುಗರಲ್ಲ ಅಷ್ಟೇ, ನಮ್ಮ ತಾತಾರು ಮಟನ್ ಎಲ್ಲ ಕಟ್ ಮಾಡೋರು. ಹೋಗಿ ಒಂದು ದಬರಿ ತಗೊಬಿಟ್ಟು ಹೋಗಿ ನಿಂತ್ಕೊಬಿಡವು. ನಮ್ಮ ತಾತ ನಗೋದು, ಅಡುಗೆ ಆಲೆ ಬಂದು ನಿಂತ್ಕೊಬಿಟ್ಟೈತೆ ಅಂತ. ಚಿಕನ್ನ ನೀರೆಲ್ಲ ಬಸ್ಕೊಳ್ಳಿ ಅಂತ ಇದಕ್ಕೆ ಹಾಕಿಟ್ಟಿದ್ದಾರೆ. ಸಾರಿಗೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾರಲ್ಲ, ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಕೊಂಡು ರಿಪೇರಿ ಮಾಡ್ತಾರೆ. ಅದಾಗಲ್ಲ ಸುಮ್ಮನೆ, ಅದು ಇನ್ನೊಂದು ಐತಲ್ಲ ಮಾಡಬೇಕು. ಈಗ ಕಾಯ್ತಾ ಇದೆ, ಇರಿ ಅದು ನೀರೆಲ್ಲ ಹೋಗ್ಬೇಕು. ಕುಕ್ಕರ್ ಸ್ವಲ್ಪ ಬಿಸಿ ಆಗಬೇಕು, ಆಮೇಲೆ ಎಣ್ಣೆ ಹಾಕ್ಬೇಕು. ಆಯಿಲ್ ಹಾಕ್ತಿದ್ದೀರಿ ಇವಾಗ? ಸಾಸಿವೆ ತಗೊಂಡು ಸಾಸಿವೆ ಬೇಕಾ? ಒಂದಿಷ್ಟು ಹಾಕಿದ್ರೆ ಸಾಕ? ಹಾಕ್ಲಾ ಇವಾಗಲೇ? ಆಮೇಲೆ ಜೀರಿಗೆ ಹಾಕ್ಬೇಕಾ? ಬೇಡ ಬೇಡ. ಹಾಂ, ಓಕೆ. ಸಾಸಿವೆ ಸಿಡಿದಾದ್ಮೇಲೆ ಕರ್ಬೇವಿನ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಂ, ಸರಿ ಹಾಕಿ. ಈರುಳ್ಳಿ ಹಾಕಿ. ಇಷ್ಟು ಈರುಳ್ಳಿ ಹಾಕ್ಲಾ? ಇದು ಈರುಳ್ಳಿ ಸಾಂಬಾರು ಮಾಡ್ತೀವಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ಅವಾಗ ಘಮ ಘಮ ಅಂತೈತಿ. ಓಕೆ, ಸಾಂಬಾರು ಹಸಿ ಇದ್ದಂಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ರೋಸ್ಟ್ ಚೆನ್ನಾಗಿ ಗೋಲ್ಡ್ ಕಲರ್ ಆಗಬೇಕು. ಈಗ ಮಸಾಲೆ ಹಾಕ್ತಿದ್ದೀವಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತೆ. ಓಕೆ, ಮಸಾಲೆ ಹಾಕ್ತಾಯಿದ್ದೀನಿ ರುಬ್ಬಿರೋದ. ಹಾಕಿ ಹಾಕಿ. ಮಸಾಲೆ ಅವಾಗಲೇ ರುಬ್ಕೊಂಡಿದ್ದು ಮಸಾಲೆ ಹಾಕ್ತಿದ್ದಾರೆ. ನೀರು ಕೊಡಮ್ಮ. ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ. ಹಾಕಿ ಹಾಕಿ. ಅದಕ್ಕೆ ಹಾಕ್ಬಿಟ್ಟು ಹಾಕೋದು. ಇದಕ್ಕೆ ಹಾಕಲ್ಲ ನೀರು? ನಾವು ಮುದ್ದೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಟೆಕ್ನಿಕ್ ಇದು. ಇನ್ನೊಂದು ಸ್ವಲ್ಪ ಹಿಡ್ಕೊಬ ನೀರು. ಹಿಡ್ಕೊಂಬರ್ತೀನಿ. ಇಷ್ಟು ಸಾಕತ್ತೆ ನೀರು? ಇನ್ನೂ ಬೇಕು, ಇದು ಜಾಸ್ತಿ ಮಾಡ್ತಾ ಇದ್ದೀವಲ್ಲ. ಅದರಿಂದ ಇನ್ನೂ ಇದಕ್ಕೂ ಹಾಕ್ಬೇಕಾ? ಇನ್ನೊಂದು ಸ್ವಲ್ಪ ಸಾಕ ನೀರು? ಸಾಕು ಸಾಕು. ಉಪ್ಪು ಹಾಕೋಣ? ಉಪ್ಪು ಹಾಕ್ತಿದ್ದೀರಾ? ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ. ಅಷ್ಟಾ? ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ಬೇಕಾದ್ರೆ. ಇವಾಗ
ನಾವು ಕಮ್ಮಿ ಅಲ್ವಾ ಉಪ್ಪಿನದು, ಹಾಂ ಅಕ್ಕಿ ಕಮ್ಮಿ ಹಾಕಿದ್ದೀವಿ. ಓಕೆ. ಆಮೇಲೆ ನೋಡ್ಕೊಂಡು ಹಾಕಬೇಕು. ಇದು ಮಳ್ಳ ವರ್ಷದಲ್ಲಿ ಹಾಂ ಕೈಮಾಗೆ ರುಬ್ಕೊಬಿಡೋದು. ಹಾಂ. ಮಸಾಲೆ ಡಬ್ಬಿಲಿ ಇನ್ನೇನಾದ್ರು ಬೇಕಾ? ಮಸಾಲೆ ಬೇಡ, ಎತ್ತಿಕ್ ಬಿಡ್ಲಾ? ಇವಾಗ ಕೈಮಾ ಮಾಡೋಕ್ಕೆ ಚಿಕನ್ ರುಬ್ಕೊಂತ ಚಿಕನ್ ಇದ್ದೀರಾ? ರುಬ್ಕೊತಾ ಇದ್ದೀನಿ. ಹಾಂ ಓಕೆ. ನೀರು ಹಾಕ್ಬಾರ್ದು, ಇದು ನೀರಿದ್ರೆ ಹಂಗೆ ಎಲ್ಲ ತೆಳ್ಳಗಾಗೋಯ್ತದೆ. ಓಕೆ. ಆಗಿದೆಯಾ ಇವಾಗ? ರುಬ್ಕೊಂಡಿದ್ದೀವಿ ಹ್ಮ್. ಕೈಮಾಗೆ. ಹ್ಞೂ ಅದು ಇಷ್ಟ ಆದರೆ ಸಾಕು. ಹ್ಞೂ ಓಕೆ. ಅಷ್ಟೇ. ಒಂದು ಬೋಲ್ಗೆ ಹಾಕ್ಕೊಂಡು ಹ್ಞೂ ಅದಕ್ಕೆ ಕಡ್ಲೆಟ್ ಹಾಕಿ ಕಲಿಸ್ಕೊಬೇಕಾ? ರುಬ್ಕೋಬೇಕಾದ್ರೆ ಹ್ಞೂ ಅದೆಲ್ಲ. ಓಕೆ. ಮಿಕ್ಕಿದೇನು ಮಿಕ್ಕಿದೇನೋ ಅದೇ ಥರ ರುಬ್ಕೊತಿದ್ದಾರೆ. ಅಮ್ಮುಗುಟಿ ಸ್ವಲ್ಪ ಮೊಟ್ಟೆ ತಗೊಬನ್ನಿ. 2 ಎರಡಂತೆ ಮಾಡ್ತಿದ್ದೀರಾ? ಕೈಮಾಗಿ ಅದೇ ಅದರೊಳಗೆ ಮಿಕ್ಸ್ ಮಾಡೋಕ್ಕೆ ಮಸಾಲೆ. ಹಾಂ ಮತ್ತೆ ಪುದೀನ, ರುಬ್ಕೊತಿದ್ದೀರಾ? ಪುದೀನ, ಹ್ಞೂ ಕೊತ್ತಂಬರಿ ಸೊಪ್ಪು, ಹಾಂ 1-2 ಮೆಣಸಿನ್ಕಾಯಿ, ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹ್ಞೂ ಕಾಳು ಮೆಣಸು ತಗೋ. ಕಾಳು ಮೆಣಸಾ? ಅಲ್ಲೆಲ್ಲ ಹೋಯ್ತು ನೋಡಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇವಾಗ ಸ್ವಲ್ಪ. ಮೆಣಸು ಎಷ್ಟು ಬೇಕು? ಅಷ್ಟು ಹಾಕು. ಇಷ್ಟು ಹಾಕಲಾ? ಸ್ವಲ್ಪ. ಆಮೇಲೆ 2 ಏಲಕ್ಕಿ, ಹ್ಞೂ ಇಷ್ಟು ಚಕ್ಕೆ, ಲವಂಗ. ಲವಂಗ ಹ್ಞೂ ಇಷ್ಟು ಹಾಕ್ತಾಯಿದ್ದೀನಿ ಹ್ಞೂ ಓಕೆ. ರುಬ್ಬಕ್ಕೆ. ಇದನ್ನು ಜಾಸ್ತಿ ನುಣ್ಣಗೆ ರುಬ್ಬಾರ್ದು. ಹ್ಞೂ ತರಿ ತರಿಯಾಗ ಅದನ್ನು ರುಬ್ಕೊತಿದ್ದೀರಾ? ಇದು ರುಬ್ಕೊತಾ ಇದ್ದೀನಿ. ಓಕೆ. ಇದಕ್ಕೂ ಅಷ್ಟೇ ನೀರು ಹಾಕಿ ರುಬ್ಕೋಬಾರ್ದು, ಹಂಗೆ ರುಬ್ಕೊಬೇಕಾ? ಅದು ಇಲ್ಲಾಂದರೆ ತೆಳ್ಳಗಾಗ್ಬಿಡ್ತದೆ ಕೈಮಾ. ಓಕೆ. ಖಾರದ ಪುಡಿ ಹಾಕ್ಬೇಕಾ ಇದಕ್ಕೆ? ಇಲ್ಲ, ಇದಕ್ಕೆ ಅದಕ್ಕೆ ಹಾಕ್ಬೇಕಾ? ಎಷ್ಟು ಹಾಕ್ಲಿ? ಒಂದು ಸ್ಪೂನ್ ಹಾಕು. ನೋಡಿ ಸಾಕಾ? ಸಾಕು. ಇದು ತರ್ತರಿಯಾಗಿ ರುಬ್ಕೊಂಡಿರೋದ, ಹಾಂ ಇದನ್ನು ಇದಕ್ಕೆ. ಓಕೆ. ಇದನ್ನು ಹಾಕ್ತಾಯಿದ್ದೀವಿ. ಹ್ಞೂ 2 ಮೊಟ್ಟೆ ಹಾಕು. ಹಾಂ ಹೊಡೆದಾಕ್ಲಾ? ಹಂಗೆ ಹಾಕು, ಚೆನ್ನಾಗಿರುತ್ತೆ. ಅದೇ ನಿಮಗೆ ಕೊಡ್ಲಾ? ಕ್ಯಾಲ್ಸಿಯಂ ಜಾಸ್ತಿ ಸಿಗುತ್ತೆ, ಹೊಡೆದಾಕ್ಬೇಡ, ಹಂಗೆ ಹಾಕ್ಬೇಕು. ಇವಾಗ ಪುಡಿ ಮಾಡ್ಕೊಂಡಿರೋದು ಹುರ್ಗಡ್ಲೆ ಪುಡಿ ಹಾಕಬೇಕು. ಹಾಂ ಓಕೆ. ಬೈಂಡಿಂಗಿಗೆ. ಇವಾಗ ಮಿಕ್ಸ್ ಮಾಡ್ತೀನಿ. ಹಾಂ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕು, ಒಂಚೂರು. ಹ್ಞೂ ಅದು ಸಾಂಬಾರ್ಗೆ ಹಾಕಿರ್ತೀವಿ. ಹಾಂ ಪುಡಿ ಉಪ್ಪು ಹಾಕ್ಲಾ? ಪುಡಿ ಉಪ್ಪು ಇಷ್ಟು ಹಾಕು. ಇಷ್ಟು ಹಾಕ್ಲಾ? ಸಾಕಾ? ಸಾಕು. ಸರಿ. ನಾವು ಕಡಲೆ ಹಿಟ್ಟು ಜಾಸ್ತಿ ಹಾಕ್ತಾ ಇಲ್ಲ, ಅದು ಒಂಥರ ಇರ್ತದೆ, ಟೇಸ್ಟ್ ಸಿಗಲ್ಲ ಅಂದ್ಬಿಟ್ಟು ಹಾಂ ಸ್ವಲ್ಪ ಕಮ್ಮಿನೇ ಹಾಕಿದ್ದೀವಿ. ಹಾಂ ಕಡ್ಲೆ ಹಿಟ್ಟು ಕಮ್ಮಿ ಹಾಕ್ಕೊಂಡು ಕಡಲೆ ಹಿಟ್ಟು ಕಮ್ಮಿ ಹಾಕಿದ್ದೀವಿ. ಏನಾಗಲ್ಲ, ಇದು ಮೊಟ್ಟೆ ಹಾಕಿರ್ತೀವಲ್ವಾ, ಹಾಂ ಕದ್ರಕೊಳ್ಳಲ್ಲ. ಓಕೆ. ನೀರೇನು ಹಾಕಂಗಿಲ್ಲ? ಇಲ್ಲ, ನೀರು ಹಾಕ್ಬಿಟ್ರೆ ಉಂಡೆ ಆಗಲ್ಲ, ಗ್ರೇವಿ ಆಗೋಯ್ತದೆ. ಹಾಗೆ ಕಲಿಸಿಕೊಳ್ಬೇಕು. ಹಾಗೆ ಮಿಶ್ರಣನ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಲ್ಲಿ. ಕಚಪಚ ಅಂತ. ಯಪ್ಪ ಕಚಪಚ ಅಂತೆಲ್ಲ ಸೇವೆ ಕಲಿಸ್ಬಾರ್ದು, ನನ್ನ ಗಂಡ ಹೇಳೋ ಥರ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಂ ಅಷ್ಟೇನಾ ಅತ್ತೆ? ಇದು ಆಯ್ತಾ? ಇದು ಫುಲ್ ರೆಡಿ ಆಗೈತೆ. ಹಾಂ ಎಲ್ಲ ಉಂಡೆ ಮಾಡಿ ಇಟ್ಕೊಂಡು ಹಾಂ ಸಾಂಬಾರ್ಗೆ ಹಾಕೋದು. ಉಂಡೆ ಮಾಡಲಾ? ತಟ್ಟೆ ತಗೊಬಂದು ಹ್ಞೂ ತಂಬರ್ಲ ತಟ್ಟೆನ ಮಾಡಿ ಎಲ್ಲ ತಟ್ಟೆ ಒಳಗೆ. ಹಾಂ ಓಕೆ. ಅಷ್ಟು ಸಾಕಾ? ಅಷ್ಟು ದೊಡ್ಡಗೆ ಸಾಕು ಅಷ್ಟೇ. ತದೆಯಾ ಅಲ್ಲೇ ಯಾಕೆ ಬರಲ್ಲ? ಕೈಮಾ ಉಂಡೆದು ರೆಡಿ ಆಯಿತು. ಉಂಡೆ ಮಾಡ್ತಾ ಇದ್ದೀವಿ ಈಗ. ಸ್ವಲ್ಪ ಆರ್ಕೊಂಡ್ಮೇಲೆ ಗಟ್ಟಿ ಆಯ್ತದೆ.
ಹ್ಞೂ ಹಂಗೊಂದು ಟ್ರೈ ಮಾಡೋಣ. ಕಡ್ಡಿಗೆ ಚುಚ್ಬಿಟ್ಟಿದ್ದನ್ನ ಹಂಗೆ ಸ್ಟಿಕ್ ಬೇಕಲ್ಲ. ಇಲ್ಲಾಂದರೆ ಹಿಂಗೆ ರೌಂಡಕ್ಕೆ ಮಾಡಿಬಿಟ್ಟು ಪ್ಯಾನಲ್ಲಿ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಇಟ್ಟು ಮಾಡ್ಬೋದು. ಮಡಿಕೊಂತೀರಾ ಸ್ವಲ್ಪ? ಹ್ಞೂ ಇದು ಮಸಾಲೆ ಮಳ್ತೈತೆ. ಇವಾಗ ಅದು ಹಾಕ್ಬೇಕಾ ಇವಾಗ? ಕೈಮಾ ಉಂಡೆ ಹಾಕ್ಬಿಡೋಣ. ಹ್ಞೂ ಸರಿ. ಹಾಕ್ಲಾ? ಹ್ಞೂ ಹಾಕ್ತಿದ್ದೀರಾ? ಹ್ಞೂ ಕೈಮಾ ಉಂಡೆ ಹಾಕ್ತಾ ಇದ್ದೀನಿ. ಹ್ಞೂ ಓಕೆ. ಬೆಂದೈತೆ. ನಾನು ಸ್ವಲ್ಪ ನೋಡಿ ಎಲ್ಲ ಹಿಂಗೆ ಬೆಂದಮೇಲೆ ಮೇಲೆ ಬರುತ್ತಿದ್ದು ಅಷ್ಟೇ ರೆಡಿ ಆಗೈತೆ ಅಂತ. ಇಲ್ಲಿ ಆಗಿದೆ ನೋಡಿ. ಅಷ್ಟೇ. ಪಾತ್ರೆ ತೊಳಿತಾ ಇದ್ದೀನಿ. ಅಡುಗೆ ಮಾಡುವಾಗಲೇ ಹಂಗೆ ಪಾತ್ರೆ ತೊಳ್ಕೊಂಬಿಟ್ರೆ ಬೆಟರ್. ಅದೇ ಕೊಡತ್ತೆ, ಅದರಲ್ಲೇ ಮಾಡೋಣ. ಮುದ್ದೆ ರೆಡಿ. ಮುದ್ದೆ ಮಾಡ್ತಾ ಇದ್ದೀನಿ ಲಿಖಿತ. ಹಾಂ ಇವತ್ತು ಓಕೆ. ಕೈಮಾ ಸಾರಿಗೆ ಫುಲ್ ಇವತ್ತು ಜಾಲಿ ಜಾಲಿ. ಫುಲ್ಲು ಬ್ಯಾಟಿಂಗ್ ಇವತ್ತು. ಮುದ್ದೆದು ಯಾರು ಜಾಸ್ತಿ ಮುದ್ದೆ ತಿಂತಾರೆ ನೋಡೋಣ. ಇಲ್ಲಿ ನೋಡು ತುಟಿ ಏನು ಸಖತ್ತಾಗಿದೆ ಕೈಮಾ ಸಾರು. ಹ್ಞೂ ನೋಡು ಎಲ್ಲ ಹೆಂಗೆ ಬೆಂದಿದ ತಕ್ಷಣ ಎಲ್ಲ ಹೆಂಗೆ ಮೇಲೆ ಬಂದಿದೆ. ಗಮ್ ಅಂತ ಇದೆ. ಹ್ಞೂ ಫುಲ್ ಗಮ್ ಅಂತಿದೆ. ರೆಡಿ ಫಾರ್ ದ ಬ್ಯಾಟಿಂಗ್. ಹ್ಞೂ ಬಾ. ಕೈಮಾ ಸಾರು ರೆಡಿ ಆಗಿದೆ. ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಮುದ್ದೆ ಜೊತೆ ಕೈಮಾ ಸಾರು. ಆಹಾ. ಕೈಮಾ ಸಾರು ರೆಡಿ ಆಗೈತೆ. ಊಟ ಮಾಡೋದು ಇವಾಗ. ನೋಡ್ಲಿಕ್ಕಿತ ಹೆಂಗಾಗೈತೆ ಕೈಮಾ ಸಾರು. ಮುದ್ದೆ ರೆಡಿ ಆಯಿತು. ಟೇಸ್ಟ್ ಮಾಡಿಬಿಟ್ಟು ಹೇಳೋಣ ಹೆಂಗಾಗಿದೆ ಅಂತ. ಸಖತ್ತಾಗಿದೆ. ಬಾಯ್, ಎಂಜಾಯ್. ನನ್ನ ಸೊಸೆಗೆ ಇಷ್ಟ ಕೈಮಾ ಸಾರು ಮಾಡಿಕೊಟ್ಟಿದ್ದೀನಿ ಇವತ್ತು. ಥ್ಯಾಂಕ್ ಯು ಅತ್ತೆ. ವೆಲ್ಕಮ್. ಹ್ಞೂ ಸಾಕು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹೆಂಗಿದೆ ಮಾವ? ಹೆಂಗಿದೆ ಕುಟ್ಟಿ? ಸೂಪರ್. ಟೇಸ್ಟ್ ಮಾಡೋಣ. ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕೈಮಾ ಆಸಮ್. ಫಸ್ಟ್ ಟೈಮ್ ಟ್ರೈನೇ ಸಖತ್ತಾಗಿದೆ. ಹೆಂಗಿದೆ ಅತ್ತೆ? ಕೈಮಾ ಸಾಂಬಾರು ಸಖತ್ತಾಗಿದೆ ಅಲ್ವಾ? ಯಾವ ಮಿಲ್ಟ್ರಿ ಹೋಟ್ಲಲ್ಲೂ ಮಾಡಲ್ಲ, ಅಷ್ಟು ಚೆನ್ನಾಗೈತೆ. ಸೂಪರು. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಕೈಮಾ ಕುಕ್ಕಿಂಗ್ ವ್ಲಾಗ್. ನಾವಂತೂ ಇದನ್ನು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಗೈಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಬಾಯ್ 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 ಬಾಯ್.